ಪ್ರೀತಕ್ಷಕರೇ, ನಾಳೆ ಕರ್ನಾಟಕದ 17ನೆಯ ಬಜೆಟ್ ಮಂಡನೆ ಆಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನ ಮಂಡನೆಗೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಾಳೆ ಏನೇನೆಲ್ಲ ಬಜೆಟ್ ನಲ್ಲಿ ಘೋಷಣೆ ಆಗ್ಬೋದು ಅನ್ನುವಂತ ಸಂದರ್ಭದಲ್ಲಿ ಏನು ಗೃಹಲಕ್ಷ್ಮಿಯರಿದ್ದಾರೆ ಅವರಿಗೆ ಉಚಿತವಾಗಿ ಸೀರೆಯನ್ನ ಕೊಡ್ತಾರೆ ಅಂತಕ್ಕಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಇನ್ನುಳಿದ ಯಾವ ಯಾವ ಕ್ಷೇತ್ರಗಳಿಗೆ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಡಾಗುತ್ತೆ, ಯಾವ್ಯಾವುದು ಮುಖ್ಯವಾಗಿ ಈಗ ಕಂಡು ಬರ್ತಾ ಇದೆ, ಬಜೆಟ್ ನ ಗಾತ್ರ ಏನು ಅಂತಕ್ಕಂಥದ್ದನ್ನು ಕೂಡ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರತಿಪಕ್ಷಗಳೇ, 26-27ನೇ ಸಾಲಿನ ಈ ಒಂದು ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ. ನಾಳೆನೆ ಮುಹೂರ್ತ ಫಿಕ್ಸ್ ಆಗಿದೆ. ಅಂದ್ರೆ 6/3/2026 ಮಂಡನೆ ಆಗ್ಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ. ಈ ಹಿನ್ನೆಲೆಯಲ್ಲಿ ಬಜೆಟ್ ನ ಗಾತ್ರವನ್ನ ಅಂದಾಜಿಸಲಾಗಿದೆ. ಅದನ್ನ ನೋಡೋದಾದ್ರೆ 4.30 ಲಕ್ಷ ಕೋಟಿಯಿಂದ 4.50 ಲಕ್ಷ ಕೋಟಿಗಳವರೆಗೆ ಇರಬಹುದು ಅಂತಕ್ಕಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಕಳೆದ ಬಾರಿಯ ಬಜೆಟ್ ಅದರ ಗಾತ್ರ ಎಷ್ಟಿತ್ತು ಅಂತಕ್ಕಂಥದ್ದನ್ನ ನೋಡೋದಾದ್ರೆ 4.09 ಲಕ್ಷ ಕೋಟಿದಾಗಿತ್ತು. ಅದಕ್ಕಿಂತ ಈ ಬಾರಿ ಸ್ವಲ್ಪ ಗಾತ್ರವನ್ನ ಹೆಚ್ಚಿಸಲಾಗಿದೆ ಅಂತಕ್ಕಂಥದ್ದು. ಬಹುತೇಕವಾಗಿ ಈ ಬಾರಿಯ ಬಜೆಟ್ ಅನ್ನು ಮಹಿಳೆಯರು, ಬಡವರು, ಕಾರ್ಮಿಕ ವರ್ಗದವರಿಗೆ ಒಂದು ಹೆಚ್ಚಿನ ಆದ್ಯತೆನ ಕೊಡುವಂತೆ ಬಜೆಟ್ ಅನ್ನ ಮಂಡಿಸಲಾಗ್ತದೆ ಅಂತಕ್ಕಂತ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅವುಗಳಲ್ಲಿ ಹೈಲೈಟ್ ಅನ್ನ ನೋಡೋದಾದ್ರೆ ಏನು ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು 5 ಮತ್ತು 10 ಕೆಜಿ ಅಕ್ಕಿಯನ್ನ ಕೊಡ್ಲಾಗ್ತಾ ಇದೋ, ಇನ್ನು ಮುಂದೆ ನಾವು ಆಹಾರ ಒಂದು ಕಿಟ್ ಅನ್ನ ಕೊಡ್ತೀವಿ ಎಂಬುದಾಗಿ ಬಹಳ ಹಿಂದೆನೆ ಅನೌನ್ಸ್ ಮಾಡ್ಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಈ ಪಡಿತರ ಕಿಟ್ ಅನ್ನ ಅಂದ್ರೆ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾರೆ. ಅದನ್ನ ಈ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಂತಕ್ಕಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯೋ ಅದಕ್ಕೆ ಬೃಹತ್ ಒಂದು ಅನುದಾನವನ್ನ ಇದರಲ್ಲಿ ನೀಡ್ತಾರೆ. ಅದಕ್ಕೆ ಬಹುತೇಕವಾಗಿ 8,000 ದಿಂದ 15,000 ಕೋಟಿವರೆಗೂ ಕೂಡ ಈ ಒಂದು ಅನುದಾನವನ್ನ ನೀಡ್ತಾರೆ ಅಂತಕ್ಕಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಇನ್ನು ಏನು ವಸತಿ ಹಂಚಿಕೆ ಇದೆ, ಆ ವಸತಿ ಹಂಚಿಕೆಗಳಿಗೆ ಒಂದು ಸರಳವಾದ ಸೂತ್ರವನ್ನ ಈ ಬಜೆಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಇದೆ. ಇನ್ನು ಉಳಿದಂತೆ ಖಾಲಿ ಹುದ್ದೆಗಳು ಏನಿದಾವೆ ಅವುಗಳನ್ನ ಫಿಲ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳ್ಕೊಂಡಿದ್ದಾರೆ. 56,000 ಹುದ್ದೆಗಳನ್ನ ಫಿಲ್ ಮಾಡ್ಲಿಕ್ಕೆ ಈ ಒಂದು ಚಾಲನೆಯನ್ನ ಈ ಬಜೆಟ್ ಅಲ್ಲಿ ನೀಡ್ತಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಇದೆ. ಇನ್ನು ಉಳಿದಂತೆ ಏನು GBA ಆಗಿದೆಯೋ ಈ GBಗೆ ವಿಶೇಷವಾದಂತಹ ಒಂದು ಮಾನ್ಯತೆಯನ್ನ ನೀಡಿ ಇದಕ್ಕೂ ಕೂಡ ಅನುದಾನವನ್ನ ನೀಡಿ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೂಡ ಕೊಡ್ಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನು ಬಹುತೇಕವಾಗಿ ಈ ಒಂದು ಸೀರೆ ವಿತರಣೆ ಬಗ್ಗೆ ನೋಡೋದಾದ್ರೆ ಆಲ್ರೆಡಿ ಏನು ಗೃಹ ಲಕ್ಷ್ಮಿಯರಿಗೆ ಒಂದು 2,000 ರೂಗಳನ್ನ ಕೊಡ್ತಾ ಇದ್ದಾರೋ ಅದರ ಜೊತೆಗೆ ಒಂದು 2 ಸೀರೆಯನ್ನ ವರ್ಷಕ್ಕೆ 2 ಸೀರೆಯನ್ನ ನೀಡಲಾಗ್ಬೋದು. ಅದಕ್ಕೂ ಕೂಡ ಬಜೆಟ್ ನಲ್ಲಿ ಘೋಷಣೆ ಆಗ್ಬೋದು ಅಂತಕ್ಕಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆ ಸೀರೆಯನ್ನ ಬಹುತೇಕವಾಗಿ ಸಹಕಾರ ಸಂಘಗಳೇನಿದಾವೋ ಅಲ್ಲಿಂದಲೇ ಖರೀದಿ ಮಾಡಿ ಸೀರೆಯನ್ನ ವಿತರಣೆ ಮಾಡಲಾಗ್ತದೆ ಅಂತಕ್ಕಂತ ಮಾಹಿತಿ ಅಲ್ಲಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ಈ ಒಂದು ಸೀರೆಯನ್ನ ಈ ಗೃಹಲಕ್ಷ್ಮಿಯರಿಗೆ ಕೊಡ್ಬೇಕಾದ್ರೆ ಹೊಸದಾಗಿ ಏನಾದ್ರೂ ಅರ್ಜಿ ಹಾಕ್ಬೇಕಾ ಏನು ಅಂತಕ್ಕಂತ ಮಾಹಿತಿ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದನ್ನ ನಾವು ನೋಡೋದಾದ್ರೆ ಏನು ಗೃಹಲಕ್ಷ್ಮಿ ಯೋಜನೆಯಡಿ ಯಾರೆಲ್ಲ ಫಲಾನುಭವಿಗಳಿದಾರೋ ಅವ್ರಿಗೆ ನೇರವಾಗಿ ಅದೇ ಯೋಜನೆಯ ಹಿನ್ನೆಲೆಯಲ್ಲಿ ಒಂದು 2 ಸೀರೆಯನ್ನ ವರ್ಷಕ್ಕೆ ವಿತರಿಸಲಾಗ್ತದೆ ಅಂತಕ್ಕಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಏನು ಪಂಚ ಗ್ಯಾರಂಟಿಗಳನ್ನ ನೀಡ್ತಿರ್ತಕ್ಕಂಥ ಸರ್ಕಾರ ಇದೆಯೋ ಇದರ ಜೊತೆಗೆ ಇನ್ನು ಹಲವಾರು ಯೋಜನೆಗಳನ್ನ ಘೋಷಿಸಿ ಈ ಒಂದು ಯೋಜನೆಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿಸುವ ಕಾರ್ಯಗಳು ಈ ಬಜೆಟ್ ನ ಮೂಲಕ ಆಗ್ತದೆ ಅಂತಕ್ಕಂಥ ಮಾಹಿತಿಗಳು ಕೂಡ ತಲುಪಿ ಬರ್ತಾ ಇದೆ. ಪ್ರೀತಿವೀಕ್ಷಕರೇ, ಅಲ್ಲಲ್ಲಿ ಮಾಹಿತಿಗಳು ಕಂಡು ಬಂದಂತೆ ಸರ್ಕಾರದಲ್ಲಿ ಈಗ ಹಣಕಾಸಿನ ಕೊರತೆಗಳು ಕಂಡು ಬರ್ತಾ ಇದ್ದಾವೆ. ಸಾಲಕ್ಕೆ ಹೆಚ್ಚು ಹಣವನ್ನ ಕರ್ನಾಟಕ ಸರ್ಕಾರ ಭರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಜೆಟ್ ನ ಗಾತ್ರದ ಜೊತೆಗೆ ಬಜೆಟ್ ನಲ್ಲಿ ಘೋಷಣೆಯಾದಂತ ಈ ಒಂದು ಏನು ಯೋಜನೆಗಳಿರ್ತಾವೋ ಇವುಗಳನ್ನ ಕರ್ನಾಟಕ ಸರ್ಕಾರ ಯಾವ ಮಟ್ಟಕ್ಕೆ ಸುಧಾರಿಸುತ್ತೆ ಮತ್ತೆ ಕರ್ನಾಟಕದ ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟು ಹಣಗಳನ್ನ ಮೀಸಲಿಡುತ್ತೆ ಮತ್ತೆ ಹಣದ ಸಂಗ್ರಹವನ್ನ ಯಾವ ಮೂಲಕ ಮಾಡ್ಕೊಳ್ಳುತ್ತೆ, ಈ ಎಲ್ಲ ಚರ್ಚೆಗಳು ಜನಸಾಮಾನ್ಯರಲ್ಲಿ ಎಂದಿಗೂ ಕೂಡ ಮನೆ ಮಾತಾಗಿದ್ವೆ. ಅದರ ನಡುವೆ ಈ ನಾಳಿನ ಬಜೆಟ್ ಯಾವ ಯಾವ
ಅದರ ನಡುವೆ ನಾಳಿನ ಬಜೆಟ್ ಯಾವ ಯಾವ ಯೋಜನೆಗಳಿಂದ ಕೂಡಿರುತ್ತೆ, ಜನಸಾಮಾನ್ಯರಿಗೆ ಅದರಿಂದ ಹೆಚ್ಚು ಉಪಯೋಗ ಆಗ್ತದೆಯಾ ಇಲ್ವಾ, ಮತ್ತೆ ಹೇಗಾಗ್ಬೋದು, ಈ ಎಲ್ಲ ವಿಚಾರಗಳನ್ನ ನಾವು ನಾಳೆ ಕಂಡುಕೋಬಹುದಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.